ಆತ್ಮೀಯರೇ, ಪವಿತ್ರ ವಾರದ ಬುಧವಾರದ ದಿನ. ಇಂದು ಇಗೋ ಯೇಸು ಸ್ವಾಮಿಯ ಪಾಡುಗಳನ್ನು ನಾವು ಧ್ಯಾನಿಸುವಾಗ ಆ ಪಾಡುಗಳಲ್ಲಿ ಪ್ರತ್ಯೇಕವಾಗಿದ್ದಂತಹ ಯೂದಾಸ್ ಇಸ್ಕಾರಿಯೋತ ಬಗ್ಗೆ ಇನ್ನೂ ಹೆಚ್ಚಾಗಿ ಧ್ಯಾನಿಸೋಣ. ಯೇಸುವನ್ನ ಹಿಡಿದೊಪ್ಪಿಸಿದಂತಹ ಈ ಒಂದು ಯೂದಾಸ್ ಇಸ್ಕಾರಿಯೋತನ ಜೀವನವನ್ನು ನಾವು ನೋಡಿದಾಗ ನಾವೊಂದು ಬಹಳ ಮುಖ್ಯವಾದ ಆಧ್ಯಾತ್ಮಿಕ ಸತ್ಯವನ್ನು ತಿಳಿದುಕೊಳ್ಳಬೇಕು. ಯೂದಾಸ್ ಇಸ್ಕಾರಿಯೋತ ತನ್ನ ಕರೆಯನ್ನು ಒಂದೇ ರಾತ್ರಿ ಕಳ್ಕೊಂಡಿಲ್ಲ, ದಿನ ದಿನೇ ಸ್ವಲ್ಪವೇ ಕಳೆದುಕೊಂಡರು. ಹೌದು ಆತ್ಮೀಯರೇ, ಆಂಗ್ಲದಲ್ಲಿ ಹೇಳ್ತಾರೆ, ಜೂಡಸ್ ಲಾಸ್ಟ್ ಹಿಸ್ ವೊಕೇಶನ್ ಲಿಟಲ್ ಬೈ ಲಿಟಲ್. ಹೌದು ಆತ್ಮೀಯರೇ, ಯೇಸು ಸ್ವಾಮಿಯ ಪಾಡುಗಳ ಬಗ್ಗೆ ಧ್ಯಾನಿಸುತ್ತಾ ಈ ಪವಿತ್ರ ವಾರದಲ್ಲಿ ನಾವು ನಮ್ಮನ್ನೇ ಪವಿತ್ರೀಕರಿಸಲು ನಾವು ಪ್ರಯತ್ನಿಸುತ್ತಿರುವಾಗ ಈ ಒಂದು ವಿಚಾರವನ್ನು ನಾವು ಹೆಚ್ಚಾಗಿ ಆಳವಾಗಿ ಧ್ಯಾನಿಸಬೇಕು. ನಾನು ದೇವರ ಪ್ರೀತಿಯನ್ನು, ದೇವರ ಕೃಪೆಯನ್ನು, ದೇವರ ಕರೆಯನ್ನು ಸ್ವಲ್ಪವೇ ಕಳೆದುಕೊಳ್ಳುತ್ತಿದ್ದೇನೆಯೇ? ಪ್ರಾರ್ಥನೆ ಮಾಡದೆ, ದೇವಾಲಯಕ್ಕೆ ಹೋಗದೆ, ಪವಿತ್ರ ಬಲಿಪೂಜೆಯಲ್ಲಿ ಭಾಗವಹಿಸದೆ, ದೇವರಿಗೆ ಪ್ರಥಮ ಸ್ಥಾನ ನೀಡದೆ ನಾನು ಲೌಕಿಕ ಜೀವನವನ್ನು ಜೀವಿಸುತ್ತಾ ನನ್ನ ಕರೆಯನ್ನು, ನನ್ನ ಕೃಪೆಯನ್ನು, ಪ್ರಭು ಕ್ರಿಸ್ತರ ಪ್ರೀತಿಯನ್ನು ಸ್ವಲ್ಪವೇ ಕಳೆದುಕೊಳ್ಳುತ್ತಿದ್ದೇನೆಯೇ? ಇವತ್ತು ನಾವು ತಿಳಿಯಬೇಕಾಗಿರೋದು, ನಾವು ದೇವರನ್ನು ಬಿಟ್ಟು ಹೋದರೂ ಅವರ ಪ್ರೀತಿ ಶಾಶ್ವತ. ಈ ಪವಿತ್ರ ವಾರದಲ್ಲಿ ಮತ್ತೆ ಅವರನ್ನು ಹುಡುಕಿ ಹೋಗೋಣ, ದೇವಾಲಯಕ್ಕೆ ಹೋಗೋಣ, ದೇವರ ಆಶೀರ್ವಾದವನ್ನು ಪಡೆಯೋಣ, ಅವರ ಪ್ರೀತಿಯನ್ನು ನಾವು ಸ್ವೀಕರಿಸೋಣ.